ಮೈಸೂರು ಪಾಕ್, ಮೈಸೂರು ಪೇಟ, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸಿಲ್ಕ್ ಸ್ಯಾರಿ ಇವುಗಳು ಮೈಸೂರಿನ ರಾಯಭಾರಿಗಳು ಅಂತಾನೆ ಹೇಳ್ಬೋದು. ನಾಡ ಹಬ್ಬ ಸೀರೀಸ್ ಪಾರ್ಟ್ 3ಗೆ ಸ್ವಾಗತ. ನಮ್ಗೆಲ್ಲ ಮೈಸೂರು ಅಂದ್ರೆ ಮೊದಲು ನೆನಪಾಗೋದು ಮೈಸೂರು ಪಾಕ್. ಇದರ ಇತಿಹಾಸ ಏನಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಒಂದ್ಸಲ ಸಿಹಿ ತಿನ್ಬೇಕು ಅಂತ ಅನ್ಸುತ್ತೆ. ಆಗ ಅರಮನೆಯ ಪ್ರಧಾನ ಬಾಣಸಿಗರಾದ ಕಾಕಾಸುರ ಮಾದಪ್ಪನವರು ಕಡಲೆ ಹಿಟ್ಟು, ತುಪ್ಪ ಮತ್ತೆ ಬೆಲ್ಲದಿಂದ ಒಂದು ಸಿಹಿ ತಿಂಡಿ ಮಾಡಿ ರಾಜರಿಗೆ ಕೊಡ್ತಾರೆ. ಆಗ ರಾಜರು ಇದ್ರ ಹೆಸರೇನು ಅಂತ ಕೇಳಿದಾಗ ತಬ್ಬಿಬ್ಬಾದ ಬಾಣಸಿಗರು ಮೈಸೂರು ಪಾಕ ಅಂತ ಹೇಳಿದ್ರಂತೆ. ಇದು ಈಗ ಜಗತ್ ಪ್ರಸಿದ್ಧ ಮೈಸೂರು ಪಾಕ್ ಆಗಿದೆ. ಇದಷ್ಟೇ ಅಲ್ಲ, ಇನ್ನು ಹಲವಾರು ಉತ್ಪನ್ನಗಳು ಮೈಸೂರಿನ ಹೆಸರನ್ನ ಪ್ರಪಂಚಕ್ಕೆ ಪರಿಚಯಿಸಿವೆ. ಮೊದಲನೇದಾಗಿ ಮೈಸೂರು ವೀಳ್ಯದೆಲೆ. ಪೂಜೆ ಪುನಸ್ಕಾರಕ್ಕೆ ಇದನ್ನ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಇದ್ರ ಜೊತೆ ಮೈಸೂರು ಮಲ್ಲಿಗೆನ ಹಬ್ಬ ಹರಿದಿನಗಳಲ್ಲಿ ದೇವ್ರನ್ನ ಶೃಂಗಾರ ಮಾಡಕ್ಕೆ ಉಪಯೋಗಿಸ್ತಾರೆ. ಮಲ್ಲಿಗೆ ಇಲ್ಲದೆ ಎಲ್ಲಾ ಆಚರಣೆಗಳು ಅಪೂರ್ಣ ಅಂತಾನೆ ಹೇಳ್ಬೋದು. ಇನ್ನು ಮೈಸೂರು ಪೇಟನ ಮುಂಚೆ ರಾಜರು ಉಪಯೋಗಿಸ್ತಾ ಇದ್ರಂತೆ. ಈಗ ಅದನ್ನ ಸಾಧಕರಿಗೆ ಗೌರವ ಸೂಚಿಸಕ್ಕೆ ಉಪಯೋಗಿಸ್ತಾರೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ಸ್ಯಾಂಡಲ್ ಸೋಪ್ ಯಾರಿಗ್ ಗೊತ್ತಿಲ್ಲ? ಇಂಡಿಯಾದಲ್ಲಿ ಅತಿ ದುಬಾರಿ ಸೋಪ್ಗಳಲ್ಲಿ ಇದೊಂದು. ಮತ್ತೆ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚಾದ ಮೈಸೂರು ಸಿಲ್ಕ್ ಸೀರೆ. ಇದರಷ್ಟು ನುಣುಪಾದ ಮೃದುವಾದ ಸೀರೆ ಮತ್ತೊಂದಿಲ್ಲ. ನಿಮಗ್ ಗೊತ್ತಾ, ಮೈಸೂರು ಗಾಯನ ಅಂತ ಗಾಯನ ಪ್ರಕಾರನೂ ಇದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇದು ಬಹಳ ಮನ್ನಣೆ ಪಡೆದಿತ್ತು. ಸುಮ್ನೆ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಯಲ್ಲ. ಮೈಸೂರು ಇತಿಹಾಸ ಪರಂಪರೆ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಮಿಸ್ ಮಾಡ್ಕೋಬೇಡಿ. ನಮ್ಮ ಪೇಜ್ನ ಈಗಲೇ ಫಾಲೋ ಮಾಡಿ.